ನೀವು ಇನ್ನೊಂದು ಉದಾಹರಣೆ ಕೊಡ್ತೀವಿ. ಈ ನೊಬೆಲ್ ಪಾರಿತೋಷಿಕ ಪಡೆದಿರ್ತಕ್ಕಂಥವ್ರನ್ನ ಅವರ ಚರಿತ್ರೆ ಓದ್ಕೊಂಡು ಬನ್ನಿ. ನೀವೆಲ್ಲರೂ ನೋಡಿರ್ಬೋದು, ಕಾಲೇಜಲ್ಲೂ ಹೇಳ್ತಾರೆ, ಶಾಲೆಗಳಲ್ಲೂ ಹೇಳ್ತಾರೆ. ಬಹಳ ಬಡತನ ಅಂದರೆ ಅವರಷ್ಟು ಕಡುಬಡತನ ಯಾರಿಗೂ ಇಲ್ಲ. ಅವರು 100ಕ್ಕೆ 99 ಭಾಗ ಆ ಕಡುಬಡತನ ಜೊತೆಗೆ ಹಳ್ಳುಗಾಡು ಗುಡ್ನಲ್ಲಿ ಇರ್ತಕ್ಕಂಥವ್ರು. ಇವತ್ತು ದೇಶದ ಅತ್ಯುನ್ನತ ಪ್ರಶಸ್ತಿಗೆ ಅವರು ಏನು ಡಿಸ್ಕವರಿ ಹೊಸದಾಗಿ ಕಂಡಿಡ್ತಾರಲ್ಲ, ಈ ದೇಶಕ್ಕೆ ಬೇಕಾದದನ್ನ, ಈ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಕಂಡಿಡೋರಲ್ಲಿ ಅವರ ಹಿಸ್ಟ್ರಿ ನೀವು ನೋಡ್ಕೊಂಡು ಬಂದಾಗ ಬಹಳಷ್ಟು ಜ್ಞಾನವಂತರು ಎಲ್ಲರೂ ಕೂಡ ಬಹಳ ಬಡತನದಿಂದ ಬಂದಿರ್ತಕ್ಕಂಥವ್ರು. ಆದ್ದರಿಂದ ಈ ಶಾಲೆಯಲ್ಲೂ ಕೂಡ ಬಹಳ ಬುದ್ಧಿವಂತ ಮಕ್ಕಳು ಇದ್ದಾರೆ. ನಾವು ಅವರ ಪ್ರತಿಭೆನ ನಾವು ತೆಗೆದುಕೋಬೇಕು. ಅದು ಸಾಧ್ಯ ಅಂದರೆ ಇಂಥ ಶಾಲೆಗಳಿಂದ ಅಂತ ಮಾತ್ರ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಿಮ್ಮನ್ನೆಲ್ಲರನ್ನ ನೋಡಿ ಭಾಳ ಸಂತಸ ಪಟ್ಟಿದ್ದೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈ ಶಾಲೆಗೆ ಒಳ್ಳೆಯದಾಗಲಿ, ಈ ಶಾಲೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಉಜ್ವಲವಾಗಿ ಬೆಳೀಲಿ ಅಂತ ಹೇಳಿ ಆಶಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. Thank you, sir, for your kind words. Now I would like to welcome Mr. Rajiv, sir, ex-ZP member, Bharati Nagara. I request Karuna, sir, to honor the guest. Thank you, sir. May I now request Shri Hunugun, sir, to say a few words on special occasion. ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿದ್ದ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಈ ವಿದ್ಯಾಸಂಸ್ಥೆಯ ಎಲ್ಲ ಮಕ್ಕಳೇ, ಅವರ ಪೋಷಕರೇ, ಈಗಾಗಲೇ ಶೈಕ್ಷಣಿಕವಾಗಿ ಪ್ರೊಫೆಸರ್ ರಂಗಪ್ಪ ಅವರು ಮಾತಾಡಿದ ನಂತರ ಆ ಕಡೆ ಭಾಗ ನಾನು ಹೇಳಕ್ಕೆ ಹೋಗೋದಿಲ್ಲ, ಮತ್ತು ಟೈಮ್ ಭಾಳ ಆಗೈತಿ. ನಾನು ಸಹಸಾ ಕಾರ್ಯಕ್ರಮಕ್ಕೆ ಅರ್ಧ ಗಂಟೆ ಮೊದಲೇ ಬರ್ತೀನಿ, ಆದರೆ ನನ್ನ ಈ ಟೈಮ್ ಪ್ರಕಾರ ನಾನೇ 1 ಗಂಟೆ ಲೇಟ್ ಮಾಡಿ ಬಂದೆ. ಯಾಕಂದರೆ ಮಕ್ಕಳು ಇರ್ತಾರೆ, ಬೇಗ ಕಾರ್ಯಕ್ರಮ ಶುರು ಮಾಡೋದು ಚಲೋ. ಈಗ ನೋಡಿ, ಇದು ವಾರ್ಷಿಕೋತ್ಸವ ಅಂತಿದೆ, ಹೌದಾ? ವಾರ್ಷಿಕೋತ್ಸವ. ಉತ್ಸವ ಯಾವಾಗ ಆಗುತ್ತೆ ಹೇಳಿ ನೋಡೋಣ. ಉತ್ಸವ ಯಾವಾಗ ಆಗುತ್ತೆ? ಉತ್ಸವ ಯಾವ